ನಟ ದರ್ಶನ್ ಪತ್ನಿ ಪುತ್ರನ ಕುರಿತು ಅಶ್ಲೀಲ ಪೋಸ್ಟ್ ಮಾಡಲಾಗಿದೆ. ಆ ಕಿಡಿಗೇಡಿಗಳ ವಿರುದ್ಧ ಮಹಿಳಾ ಆಯೋಗ ಸದ್ಯ ದೂರು ಕೊಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ. ಹೋರಾಟಗಾರರು ಬಿಆರ್ ಭಾಸ್ಕರ್ ಪ್ರಸಾದ್ ದೂರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೆಣ್ಣಿನ ಗೌರವಕ್ಕೆ ಧಕ್ಕೆ ತರುವಂತಹ ಪೋಸ್ಟ್ ಮಾಡುವವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಳಬೇಕು. ಪೊಲೀಸರು ಕೈಗೊಂಡಿರುವಂತಹ ಕ್ರಮದ ವರದಿಯನ್ನ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಮಹಿಳಾ ಆಯೋಗಕ್ಕೆ 15 ದಿನಗಳ ಒಳಗೆ ಆ ಒಂದು ವರದಿಯನ್ನ ಸಲ್ಲಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ. ಒಂದು ಕಡೆ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಆ ಕಿಡಿಗೇಡಿಗಳು ಜೈಲು ಕೂಡ ಸೇರಿದ್ದಾಯಿತು. ಜೈಲು ಸೇರಿದ ನಂತರದಲ್ಲಿ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅದೆಷ್ಟೇ ಕಠಿಣ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಈ ರೀತಿಯಾಗಿ ಅಶ್ಲೀಲವಾಗಿ ಸಂದೇಶವನ್ನ ಕಳುಹಿಸುವಂಥದ್ದು ಅಥವಾ ಅಶ್ಲೀಲವಾಗಿರುವಂತಹ ಫೋಟೋಸ್ ಅಥವಾ ವಿಡಿಯೋಸ್ಗಳನ್ನ ಮತ್ತೊಬ್ಬರಿಗೆ ಶೇರ್ ಮಾಡುವಂಥದ್ದು, ಈ ರೀತಿ ಮಾಡುವಂತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವಾಗ ನೋಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರನ ಕುರಿತಂತೆಯೇ ಅಶ್ಲೀಲ ಪೋಸ್ಟ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಆ ಕಿಡಿಗೇಡಿಗಳ ವಿರುದ್ಧ ದೂರು ನೀಡಲಾಗಿದೆ. ಮತ್ತಷ್ಟು ಕಿಡಿಗೇಡಿಗಳು ಜೈಲು ಸೇರೋದು ಹಾಗಾದ್ರೆ ಗ್ಯಾರಂಟಿನಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳ ವಿರುದ್ಧವಾಗಿ ಕ್ರಮಕ್ಕೆ ಸೂಚನೆಯನ್ನ ಕೂಡ ಮಹಿಳಾ ಆಯೋಗ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ದೂರುದಾರ ಬಿಆರ್ ಭಾಸ್ಕರ್ ನ್ಯಾಯ ಹಾಗೂ ರಕ್ಷಣೆ ಒದಗಿಸಿ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಆದ್ದರಿಂದ ಅರ್ಜಿದಾರರ ಅರ್ಜಿಯನ್ನ ನಿಯಮಾನುಸಾರ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಕೂಡ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಕೈಗೊಂಡಿರುವ ಕ್ರಮದ ವರದಿಯನ್ನ ಆಯೋಗಕ್ಕೆ 15 ದಿನಗಳ ಒಳಗೇನೆ ಸಲ್ಲಿಸಬೇಕು ಅನ್ನುವಂತ ಸೂಚನೆಯನ್ನ ಕೂಡ ನೀಡಲಾಗಿದೆ. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಈ ರೀತಿಯಾಗಿ ದುಷ್ಕರ್ಮಿಗಳು ಅಶ್ಲೀಲ ಸಂದೇಶ, ಕಮೆಂಟ್ಗಳನ್ನ ಮಾಡಿ ಕಿರುಕುಳ ನೀಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ನಟಿ ರಮ್ಯಾ ವಿರುದ್ಧವಾಗಿ ಅಶ್ಲೀಲ ಪೋಸ್ಟ್ ಅನ್ನ ಹಾಕಿದ್ದಂತ ಕಿಡಿಗೇಡಿಗಳು ಜೈಲು ಸೇರಿದ್ದಾರೆ. ಆದರೂ ಕೂಡ ಮತ್ತೆ ಇದೇ ರೀತಿಯಾದಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇನ್ನು ನಟ ದರ್ಶನ್ ಪತ್ನಿ ಹಾಗೆ ಪುತ್ರನ ಕುರಿತು ಕೂಡ ಈಗ ಅಶ್ಲೀಲ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಹಾಗಾಗಿ ಕಿಡಿಗೇಡಿಗಳ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮಹಿಳಾ ಆಯೋಗ ದೂರು ಕೊಟ್ಟಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ದಿವ್ಯಾ, ಈಗ ಏನಾಗ್ತದೆ ಅಂದ್ರೆ ಸಾಮಾಜಿಕ ಜಾಲತಾಣಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ವೇನೋ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಮತ್ತೆ ಈ ಸಾಮಾಜಿಕ ಜಾಲತಾಣಗಳ ಮೇಲೆ ಸದಾ ಕಣ್ಗಾವಲು ಇಡುವಂತ ಅಗತ್ಯತೆ ಎದುರಾಗಿರುವಂತದ್ದು. ಎರಡು ಪ್ರಮುಖವಾದ ಪ್ರಕರಣ. ಮೊದಲನೇದಾಗಿ ನಟಿ ರಮ್ಯಾ ಸಂಬಂಧಪಟ್ಟಂತೆ ಅವಹೇಳನಕಾರಿ ಮತ್ತು ಅವ್ಯಾಚ್ಯ ಪದಗಳನ್ನ ಬಳಕೆ ಮಾಡಿ ಯಾರು ಒಂದು ಪೋಸ್ಟ್ ಗಳನ್ನ ಮಾಡಿದ್ರು ಅವ್ರಿಗೆ ಈಗಾಗಲೇ ಜೈಲು ಪಾಲಾಗಿರೋದನ್ನ ನಾವು ನೋಡಿದ್ದೇವೆ. ಆಗ್ಲೂ ಕೂಡ ನಟಿ ರಮ್ಯಾ ಅವರು ಸಂಬಂಧಪಟ್ಟಂತೆ ಈ ತರ ಮಾನಸಿಕ ಕಿರುಕುಳ ಕೊಡ್ತಿರೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಪೊಲೀಸ್ ಆಯುಕ್ತರಿಗೆ ನೇರವಾಗಿ ನಿರ್ದೇಶನ ಕೊಟ್ಟಿತ್ತು, ಸೂಚನೆಯನ್ನು ಕೊಟ್ಟಿತ್ತು. ಕೂಡಲೇ FIR ಅನ್ನು ದಾಖಲಿಸುವ ಜೊತೆನಲ್ಲಿ ಈ ಒಂದು ಪೋಸ್ಟ್ ಗಳನ್ನ ಹಾಕಿರುವಂತ ಕಿಡಿಗೇಡಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಂಡು ವರದಿ ಸಲ್ಲಿಸಲಿಕ್ಕೆ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳೇನಿದ್ದಾರೆ ಅವರು ಜೈಲು ಪಾಲಾಗಿರೋದನ್ನ ನಾವು ನೋಡಿದ್ದೇವೆ. ಈಗ ಮತ್ತೆ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು, ಖುದ್ದು ರಾಜ್ಯ ಮಹಿಳಾ ಆಯೋಗದ ಗಮನಕ್ಕೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ದೂರುದಾರರು ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಅವರ ಒಂದು ದೂರಿನ ಅನ್ವಯವಾಗಿ ಏನಂತಂದ್ರೆ ಈಗ ಈ ಒಂದು ನಟ ದರ್ಶನ್ ಏನಿದ್ದಾರೆ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಸಂಬಂಧಪಟ್ಟಂತೆ ಅವಹೇಳನಕಾರಿ ಮತ್ತೆ ಅವ್ಯಾಚ್ಯ ಪದಗಳನ್ನ ಬಳಸಿ ಪೋಸ್ಟ್ ಗಳನ್ನ ಹಾಕಿರೋದು ಪತ್ತೆ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರು ಬಂದ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಈಗ ನೇರವಾಗಿ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಈ ಒಂದು ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಕೂಡಲೇ ಈ ಒಂದು ಏನು ಈ ತರ ಅವಹೇಳನಕಾರಿ ಪೋಸ್ಟ್ ಗಳನ್ನ ಹಾಕಿ ಮಾನಸಿಕ ಕಿರುಕುಳ ಯಾರು ಕೊಡ್ತಾ ಇದ್ದಾರೆ, ಮಹಿಳೆಯ ಗೌರವಕ್ಕೆ ಅಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಅವರು ಮಾನಸಿಕ ಕಿರುಕುಳನ್ನ ಕೊಡ್ತಾ ಇರುವಂತದ್ದು, ಅವರ ಆ ಒಂದು ಗೌರವವನ್ನ, ಮಹಿಳಾ ಗೌರವವನ್ನ ಕಾಪಾಡುವಂತ ಅಗತ್ಯ ಇದೆ. ಇಂತಹ ಒಂದು ಪ್ರಕರಣಗಳಿಗೆ ಅತ್ಯಂತ ಗಂಭೀರವಾಗಿ ಪರಿಗಣಿಸುವ ಜೊತೆಯಲ್ಲಿ ಯಾರೆಲ್ಲ ಈ ತರದ ಒಂದು ಕಿಡಿಗೇಡಿಗಳು ಕೆಲಸಗಳನ್ನ ಮಾಡ್ತಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿ ಅವರ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಂಡು 15 ದಿನಗಳ ಒಳಗಾಗಿ ಆ ಒಂದು ಏನು ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನೋದು ಕುರಿತಂತೆ ಒಂದು ಸ್ಪಷ್ಟವಾದಂತಹ ವರದಿಯನ್ನ
ಆಕ್ಷನ್ ರಿಪೋರ್ಟ್ ಅನ್ನ ಸಲ್ಲಿಸಬೇಕು ಅಂತ ಹೇಳಿ ಮಹಿಳಾ ಆಯೋಗ ಡಾಕ್ಟರ್ ನಾಗಲಕ್ಷ್ಮಿ ಅಧ್ಯಕ್ಷ ಏನಿದ್ದಾರೆ ಅವರು ಇವತ್ತು ನಿನ್ನೆ ಆದೇಶವನ್ನ ಮಾಡಿರುವಂತದ್ದು. ಈ ಪ್ರತಿ ನಮಗೆ ಲಭ್ಯ ಆಗಿರುವಂತದ್ದು, ಇದೊಂದು ಎಕ್ಸ್ಕ್ಲೂಸಿವ್ ಪ್ರತಿ ಕೂಡ ನಾವು ತೋರಿಸ್ತಾ ಇದ್ದೇವೆ. ಈ ಪ್ರತಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇರೋದಂತೂ ನೋಡ್ಬೋದಾಗಿದೆ ದಿವ್ಯ. ಏನಂತಂದ್ರೆ ಎಲ್ಲೋ ಒಂಥರ ಮಾನಸಿಕವಾದಂತ ರೋಗಿಗಳು ಅಥವಾ ಅಸ್ವಸ್ಥತ ಮನಸ್ಥಿತಿನೋ ಈ ತರ ಒಂದು ಕೆಟ್ಟ ಪೋಸ್ಟ್ ಗಳನ್ನ ಹಾಕುವಂತ ಈ ಒಂದು ಏನು ಕಿಡಿಗೇಡಿಗಳಿದ್ದಾರೆ ಇವರನ್ನ ಜೈಲಿನ ಹಿಂದೆ ಕಳಿಸ್ಲೇಬೇಕಾಗ್ತದೆ. ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗ್ತದೆ. ಈ ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವೆಲ್ಲೋ ಕುತ್ಕೊಂಡು ಏನೋ ಪೋಸ್ಟ್ ಹಾಕ್ಬಿಡ್ತೀವಿ, ನಮ್ಮನ್ನ ಕಂಡಿಡಿಯೋದಿಲ್ಲ ಅಂತಲ್ಲ. IP ನಂಬರ್, IP ಅಡ್ರೆಸ್, ಇವತ್ತಿನ ಒಂದು ಸೈಬರ್ ಟೆಕ್ನಾಲಜಿ ಅಡಿನಲ್ಲಿ ಏನು ಸೈಬರ್ ಸೆಲ್ ಇದೆ ಪೊಲೀಸ್ ಇಲಾಖೆನಲ್ಲಿ ಅತ್ಯಂತ ಪ್ರಬಲವಾದ ಶಕ್ತಿಶಾಲಿ ಅಂತ ಕೆಲಸ ಮಾಡ್ತದೆ. ಅವರು ಇಂಥ ಒಂದು ಕಿಡಿಗೇಡಿಗಳನ್ನ ಕಂಡಿಡಿದು ಜೈಲಿಗೆ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಆಯಿನಲ್ಲಿ ಮತ್ತೆ ನೋಡಿ ಎಂತ ಒಂದು ಕೆಟ್ಟ ಮನಸ್ಥಿತಿ ಇರ್ಬೋದು. ಈಗಾಗಲೇ ನಟ ದರ್ಶನ್ ಅವರು ಜೈಲು ಪಾಲಾಗಿರುವಂತದ್ದು, ಅದರ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಅವರು ಕೂಡ ನೊಂದಿರ್ತಾರೆ ವಿಜಯಲಕ್ಷ್ಮಿ ಅವರು. ಮತ್ತೆ ಅವ್ರ ಮಗನ ಪರಿಸ್ಥಿತಿನ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಕೆಟ್ಟ ಕಾಮೆಂಟ್ ಮಾಡೋದು, ಕೆಟ್ಟದಾಗ ಪೋಸ್ಟ್ ಹಾಕುವಂಥದ್ದು, ಇಂಥ ವ್ಯಕ್ತಿಗಳ ವಿರುದ್ಧ ಅತ್ಯಂತ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ದೂರು ಈಗ ದಾಖಲಾಗಿರುವಂತದ್ದು. ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನಾವು ನೋಡ್ಬೇಕಾಗ್ತದೆ ದಿವ್ಯ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.